ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ PDOಗೆ 2009 ಪ್ರಶ್ನೆ ಪತ್ರಿಕೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಒಟ್ಟು 30 ಕ್ವಶನ್ಸ್ಗಳು ಈ ಒಂದು PDO ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಬರ್ತಕ್ಕಂಥದ್ದು. ಟೋಟಲ್ ಆಗಿ 30 ಮಾರ್ಕ್ಸ್ಗಳು ಕಂಪ್ಯೂಟರಿಂದ. ಅದರಲ್ಲಿ ಇದು 2009 ಪ್ರಶ್ನೆ ಪತ್ರಿಕೆ. 2009 PDO ಪ್ರಶ್ನೆ ಪತ್ರಿಕೆ ಇದಾಗಿದೆ. ಸೊ ಫಸ್ಟ್ ಕ್ವಶನ್, 1 ಮೆಗಾಬೈಟ್ಗೆ ಸಮಾನಾದದ್ದು ಯಾವುದು ಅಂತ ಕೇಳಿದರೆ 210 ಬೈಟ್ಗಳು, 1000 ಬೈಟ್ಗಳು, 1024 ಬೈಟ್ಗಳು. ಸೊ ನೋಡಿ, ಇಲ್ಲಿ 1 ಮೆಗಾಬೈಟ್ಗೆ ಅಂತ ಹೇಳಿದಾಗ ಆ್ಯಂಡ್ ಇಂಗ್ಲೀಷಲ್ಲಿ ಕೊಟ್ಟಿದ್ದು 1 ಮೆಗಾಬೈಟ್ ಇಸ್ ಈಕ್ವಲೆಂಟ್ ಟು 210 ಬೈಟ್ಸ್, 1000 ಬೈಟ್ಸ್, 1024 ಬೈಟ್ಸ್, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನೋಡ್ತಾ ಹೋದಾಗೆ ಬೈಟ್ಗಳಿಗೆ ನಾವು ನೋಡ್ತಾ ಹೋದಾಗೆ ಮೆಗಾಬೈಟು, ಕಿಲೋಬೈಟು, ಗಿಗಾಬೈಟು, ಟೆರಾಬೈಟು, ಎಟಾ. ಸೊ ಇದೆಲ್ಲ ನೋಡ್ತಾ ಹೋದಾಗೆ ಬರ್ತಕ್ಕಂಥದ್ದು ಇಲ್ಲಿ 1024 ಮೇಯ್ನಾಗಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. 1000 ಬರೋದಿಲ್ಲ ಇದರಲ್ಲಿ, 1024 ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ಅದಾದ ನಂತರ ನಾವು ನೋಡ್ತಾ ಹೋದಾಗೆ ಇಲ್ಲಿ ಮೆಗಾಬೈಟ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟಿಗೆ ನೋಡ್ತಾ ಹೋದರೆ 1 ಕಿಲೋಬೈಟ್ ಏನಿದೆಯೋ, ಸೊ 1 ಕಿಲೋಬೈಟ್ಗೆ 1024 ಬೈಟ್ಗಳು. ಓಕೆ, 1 ಕಿಲೋಬೈಟ್ಗೆ 1024 ಬೈಟ್ಗಳು. ಅದೇ ರೀತಿ 1 ಮೆಗಾಬೈಟ್ಗೆ 1024 ಕಿಲೋಬೈಟ್ಗಳು. ಓಕೆ, ಸೊ 1024 ಕಿಲೋಬೈಟು 1 ಮೆಗಾಬೈಟ್ಗೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದೂ ಕೊಟ್ಟಿಲ್ಲ. ಸೊ ಇಲ್ಲಿ 1024 ಬೈಟ್ ಅಂತ ಇದೆ, ಇದು ಒಂದು ಕಿಲೋಬೈಟ್ಗೆ ಸಮ ಆಗ್ತಕ್ಕಂಥದ್ದು. ಸೊ ಇದು ತಪ್ಪಾಗುತ್ತೆ. ಆ್ಯಂಡ್ ಇನ್ನು 1024 ಯಾವುದ್ರಲ್ಲಿ ಕೊಟ್ಟೇ ಇಲ್ಲ. ಸೊ ಹಾಗಾಗಿ ಆನ್ಸರ್ ನಾವು ಆಪ್ಷನ್ ಡಿ, ನನ್ ಆಫ್ ದೀಸ್ ಅಂತಕ್ಕಂಥ ನಾವು ತೊಗೊಳ್ಬೇಕಾಗುತ್ತೆ. ಸೊ ಮೆಗಾ, ಗಿಗಾ ನೋಡಿ, ಇಲ್ಲಿ ನೋಡ್ತಾ ಹೋದಾಗೆ ಫಸ್ಟ್ ನಾನು ತುಂಬ ಸಲ ಹೇಳಿದ್ದೀನಿ, ಫಸ್ಟ್ ಬರ್ತಕ್ಕಂಥದ್ದು ಬೈಟು, ಅದಾದ ನಂತರ ಬರ್ತಕ್ಕಂಥದ್ದು ಕಿಲೋಬೈಟು, ಅದಾದ ನಂತರ ಮೆಗಾ, ಗಿಗಾ, ಜಿ, ಟೆರಾ. ಸೊ ಈ ಥರ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ತಾ ಹೋದಾಗೆ ಬೈಟ್ ಅಂತಕ್ಕಂಥದ್ದು ಚಿಕ್ಕದು, ಅದಾದ ನಂತರ ಕಿಲೋಬೈಟು, ಮೆಗಾಬೈಟು, ಗಿಗಾಬೈಟು, ಟೆರಾಬೈಟು, ಈ ಥರ ಹೋಗ್ತಾ ಹೋಗುತ್ತೆ. ಸೊ ಇಲ್ಲಿ ಆನ್ಸರ್ ಬರಬೇಕಾಗಿದ್ದು 1024 ಕಿಲೋಬೈಟ್ಗಳಂತ ಆಗಬೇಕಿತ್ತು. ಇಲ್ಲಿ ಬರೀ ಬೈಟ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆನ್ಸರ್ ಯಾವುದೂ ಬರೋದಿಲ್ಲ. ಆನ್ಸರ್ ಆಪ್ಷನ್ ಡಿ, ಇವು ಯಾವುದು ಅಲ್ಲ ಅಂತಕ್ಕಂಥದ್ದು. ಮತ್ತು ನೆಕ್ಸ್ಟ್ ಕ್ವಶನ್ ಹೀಗಿದೆ, ಸೂಕ್ಷ್ಮ ಕ್ರಿಯಾತ್ಮಕ ಅಥವಾ ಮೈಕ್ರೋ ಪ್ರೊಸೆಸರ್ ಅಂದರೆ ಋಣ ವಿದ್ಯುನ್ಮಾನದ ಚೂರು, ಗಣಿತದ ಕೋಷ್ಟಕಗಳನ್ನು ಬಿಡಿಸುವಂತಹದ್ದು, ತರ್ಕಬದ್ಧ ಕ್ರಿಯೆಯನ್ನು ಮಾಡುವಂತಹದ್ದು. ಮೇಲೆ ಹೇಳಿದ ಎಲ್ಲವೂ ಸರಿ. ಎ ಮೈಕ್ರೋ ಪ್ರೊಸೆಸರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಚಿಪ್ capable of performing arithmetic calculations, capable of performing logical operations, ಆಲ್ ಆಫ್ ದ ಹೆಬೋ. ಸೊ ಮೈಕ್ರೋ ಪ್ರೊಸೆಸರ್ ಎಲ್ಲಿ ಬರುತ್ತೆ ಅಂತ ನೋಡ್ತಾ ಹೋದಾಗೆ ನಮಗೆ ಗೊತ್ತಿದೆ. ಸೊ ಇಲ್ಲಿ ಜನ್ರೇಷನ್ ಏನಿದೆಯೋ, ಸೊ ಫಸ್ಟ್ ಜನ್ರೇಷನ್ ಆಗಿರ್ಬೋದು, ಸೆಕೆಂಡ್ ಜನ್ರೇಷನ್, ಥರ್ಡ್, ಫೋರ್ತ್, ಫಿಫ್ತ್ ಈ ಥರ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ಜನ್ರೇಷನ್ ನೋಡ್ತಾ ಹೋದಾಗೆ ಏನು ಬರುತ್ತೆ, ವ್ಯಾಕ್ಯೂಮ್ ಟ್ಯೂಬ್ಸ್ ಬರ್ತಕ್ಕಂಥದ್ದು ಫಸ್ಟ್ ಜನ್ರೇಷನು. ಆ್ಯಂಡ್ ಸೆಕೆಂಡ್ ಜನ್ರೇಷನಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದರೆ, ಸೆಕೆಂಡ್ ಜನ್ರೇಷನಲ್ಲಿ ಬಂದು ಟ್ರಾನ್ಸಿಸ್ಟರ್ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ಥರ್ಡ್ ಜನ್ರೇಷನ್ ಅಂತ ಹೇಳಿದಾಗ ಹೈಸಿ, ಇಟ್ ಮೀನ್ಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಆ್ಯಂಡ್ ಫೋರ್ತ್ ಜನ್ರೇಷನಲ್ಲಿ ನಮಗೆ ಬರ್ತಕ್ಕಂಥದ್ದು ಮೈಕ್ರೋ ಪ್ರೊಸೆಸರ್. ಇಲ್ಲಿ ಫೋರ್ತ್ ಜನ್ರೇಷನ್ 1976 ಒಂದು ಅವಧಿಯಲ್ಲಿ ಕಂಡು ಬರ್ತಕ್ಕಂಥದ್ದು 76. ಸೊ ಫೋರ್ತ್ ಜನ್ರೇಷನಲ್ಲಿ ಸೂಕ್ಷ್ಮ ಕ್ರಿಯಾತ್ಮಕ ಅಥವಾ ಮೈಕ್ರೋ ಪ್ರೊಸೆಸರ್ ಅಂತಕ್ಕಂಥದ್ದು ಕಂಡು ಬರುತ್ತೆ. ಇದರಲ್ಲಿ ನಾವು ನೋಡ್ತಾ ಹೋದಾಗೆ ಇದು ಒಂದು ಆನ್ ಎಲೆಕ್ಟ್ರಾನಿಕ್ ಚಿಪ್ಪು ಸಹ ಆಗಿರುತ್ತೆ. ಆ್ಯಂಡ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್. ಸೊ ಇದು ಮೇಯ್ನಾಗಿ ಯೂಸ್ ಮಾಡ್ತಕ್ಕಂಥದ್ದು ಎಲ್ಲಿಂದ ನೋಡಿದ್ರೆ ಪರ್ಸನಲ್ PCಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಲಾಜಿಕಲ್ ಆಪ್ರೇಷನ್ಸ್. ಸೊ ಇದು ಅರ್ಥಮೆಟಿಕ್ಕು, ಲಾಜಿಕಲ್ಲು ಆ್ಯಂಡ್ ಆನ್ ಎಲೆಕ್ಟ್ರಾನಿಕ್ ಚಿಪ್ ಅಂತಕ್ಕಂಥದ್ದು ಎಲ್ಲ ಸಹ ಸರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ, ಆಲ್ ಆಫ್ ದ ಹೆಬೋ ಆಗಿರುತ್ತೆ. ನೆಕ್ಸ್ಟು, ನಿಮ್ಮ ಗಣಕದ ಮೇಲೆ ಅಂತರ್ಜಾಲದ ಹಾದಿನ ತಲುಪಲು ನಿಮಗೆ ಇದರ ಅವಶ್ಯಕತೆ ಉಂಟು ಅಂತ ಕೊಟ್ಟಿದ್ದಾರೆ. ಇನ್ ಆರ್ಡರ್ ಟು ಆಕ್ಸೆಸ್ ಇಂಟರ್ನೆಟ್ ಆನ್ ಯುವರ್ PC ಯು ಮಸ್ಟ್ ಹ್ಯಾವ್. ಸೊ ನಿಮಗೆ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಏನಂತ ಹೇಳಿದರೆ, ನಿಮ್ಮ ಹತ್ರ ಒಂದು PC ಇದೆ, ಪರ್ಸ್ನಲ್ ಕಂಪ್ಯೂಟರ್ ಇದೆ, ಅಥವಾ ಒಂದು ಏನಂತ ಹೇಳಿದರೆ ಲ್ಯಾಪ್ಟಾಪ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೆ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಬೇಕಂತ ಹೇಳಿದ್ರೆ ಯಾವ ರೀತಿ ನೀವು PCಗೆ ಕನೆಕ್ಟ್ನ ಮಾಡ್ತಕ್ಕಂಥದ್ದು. ಸೊ ಅದಕ್ಕೆ ಮೇಯ್ನಾಗಿ ಯಾವ ಒಂದು ಇನ್ಸ್ಟ್ರೂಮೆಂಟ್ಸ್, ಸಾಧನಗಳು ಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ನಮಗೆ ಒಂದು PC ಇದೆ ಅಂತ ಹೇಳಿದ್ರೆ ಅದಕ್ಕೆ ಇಂಟರ್ನೆಟ್ ಬೇಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಮೊಬೈಲ್ ಇದೆ, ಅದಕ್ಕೆ ಇಂಟರ್ನೆಟ್ ಬೇಕಂತ ಹೇಳಿದ್ರೆ ಏನು ಮಾಡ್ತೀವಿ, ಡೈರೆಕ್ಟಾಗಿ ರೀಚಾರ್ಜ್ ಮಾಡ್ಕೊಳ್ತೀವಿ, ಹಾಕೊಳ್ತೀವಿ, ಹೌದಲ್ವಾ. ಸೊ ಆದರೆ ಮೊಬೈಲ್ಗಳಿಗೆ ಅದಾಯಿತು. ಇನ್ನು PCಗಳಿಗೆ ನೋಡ್ತಾ ಹೋದಾಗೆ ಮೇಯ್ನಾಗಿ ಬೇಕಾಗಿರೋದು ಮೋಡೆಮ್ ಅಂತ ಅಂದರೆ ಯಾವುದು ಅಂತ ಹೇಳಿದ್ರೆ
ಸೊ ಇಲ್ಲಿ ಇರ್ತಕ್ಕಂಥ ಇದನ್ನು ನಾವು ಮೋಡಮ್ ಅಂತ ಹೇಳ್ತೀವಿ. ಮೋಡಮ್ ಅಂತ ಹೇಳಿದಾಗ ನಾವು ಇಂಟರ್ನೆಟ್ ಕನೆಕ್ಷನ್ಗೋಸ್ಕರ ಈ ಒಂದು ಮೋಡಮ್ನ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇದರಿಂದ ನಮಗೆ ಇಂಟರ್ನೆಟ್ನ ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಮೇಯ್ನಾಗಿ ಬೇಕಾಗ್ತಕ್ಕಂಥದ್ದು ಮೋಡೆಮ್ ಆದಮೇಲೆ ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಬೇಕು. ಸೊ ಇಲ್ಲಿ ನಾವು ಏನು ಇಂಟರ್ನೆಟ್ ಕನೆಕ್ಷನ್ ಈ ವೈರ್ಗಳನ್ನ ಕನೆಕ್ಟ್ ಮಾಡಿದ್ವಿ, ಸೊ ಇದು ಇಂಟರ್ನೆಟ್ ಕನೆಕ್ಷನ್ ಆಗಿರುತ್ತೆ. ಇದರಿಂದ ನಾವು ಪಿ ಸಿಗೆ ಕನೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಒಂದು ಇಂಟರ್ನೆಟ್ ಕನೆಕ್ಷನ್ ಆಗಿರುತ್ತೆ, ಇನ್ನೊಂದು ಈ ಮೋಡೆಮಿಂದ ಕಂಪ್ಯೂಟರ್ಗೆ ಅಥವಾ ಪಿ ಸಿಗೆ ಒಂದು ಕನೆಕ್ಷನ್ ಇರ್ತಕ್ಕಂಥದ್ದು. ಸೊ ಇದನ್ನು ನಾವು ಮೋಡಮ್ ಅಂತ ಹೇಳ್ತೀವಿ. ಮೋಡೆಮು ಮತ್ತು ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಆ್ಯಂಡ್ ಬಂದು ಬ್ರೌಸರು ಆಪ್ಷನ್ ಒಂದೇನಿದೆ, ಸೊ ಬ್ರೌಸರ್ ಬೇಕಾಗಿರುತ್ತೆ. ಸೊ ಇಲ್ಲಿ ನಮಗೆ ಪ್ರಿಂಟರು, ಇಮೇಲ್ ಪ್ಯಾಕೇಜ್ ಇವೆಲ್ಲ ಏನು ಬೇಕಾಗಿಲ್ಲ. ಸೊ ನಮಗೆ ಇಂಟರ್ನೆಟ್ ಬೇಕಂತ ಹೇಳಿದರೆ ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ಮೋಡೆಮು, ಇಂಟರ್ನೆಟ್ ಕನೆಕ್ಷನ್ ಆ್ಯಂಡ್ ಬ್ರೌಸರ್ ಆಪ್ಷನ್ 1. ಈ 3 ಮೇಯ್ನಾಗಿ ಬೇಕಾಗಿರುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಮೋಡೆಮ್ ಅಂದರೆ ಬೇಗ ಅರ್ಥ ಆಗ್ತಕ್ಕಂಥದ್ದು ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್ ಅಂತ ಹೇಳ್ತೀವಿ. ಆ್ಯಂಡ್ ಅಂತರ್ಜಾಲ ಮತ್ತು ಮಾಹಿತಿ ಹುಡುಕುವ ಪ್ರಕ್ರಿಯೆ ಬ್ರೌಸರು. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಲೈನಕ್ಸ್, ಯುನಿಕ್ಸ್, ವಿಂಡೋಸ್, ವಿಸ್ತಾ ಮತ್ತು ಮಾಕಿಂತೋಶ್ ಇವುಗಳು ಇದಕ್ಕೆ ಉದಾಹರಣೆಯಾಗಿವೆ ಅಂತ ಕೊಟ್ಟಿದ್ದಾರೆ. ವೆಬ್ಸೈಟ್ನಲ್ಲಿ ಮಾಹಿತಿ ಹುಡುಕುವ ಪ್ರಕ್ರಿಯೆ, ಸಂಕಲನ ಆ್ಯಂಡ್ ಕಾರ್ಯಾಚರಣಾ ವ್ಯವಸ್ಥೆ, ಯುಟಿಲಿಟೀಸು. ಸೊ ಇಲ್ಲಿ ಲೈನೆಕ್ಸ್ ಮತ್ತು ಯುನಿಕ್ಸ್ ಏನಿದೆಯೋ ಆ್ಯಂಡ್ ವಿಂಡೋಸ್ ವಿಸ್ತಾ ಆಗಿರ್ಬೋದು, ಆಲ್ಮೋಸ್ಟ್ ವಿಂಡೋಸ್ ಅಂತಲೇ ಹೇಳ್ತೀವಿ. MS DOS ಆಗಿರ್ಬೋದು, ಮ್ಯಾಕ್ OS ಆಗಿರ್ಬೋದು, BOS ಆಗಿರ್ಬೋದು. ಮತ್ತು ಸೊ ಇಲ್ಲಿ ಮೇಯ್ನಾಗಿ ನೋಡ್ತಾ ಹೋದರೆ ವಿಂಡೋಸಲ್ಲಿ ಮೇಯ್ನಾಗಿ ಈ ಒಂದು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು. ಸೊ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳಿದರೆ ಈ ಒಂದು ಗಣಕಯಂತ್ರದಲ್ಲಿ ಬಳಕೆದಾರ ಮತ್ತು ಗಣಕಯಂತ್ರದ ಮಧ್ಯವರ್ತಿಯಾಗಿ ಮೀಡಿಯೇಟಾಗಿ ಕೆಲಸ ಮಾಡ್ತಕ್ಕಂಥ ನಾವು ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು MS DOS, ಲೈನೆಕ್ಸ್ ಮತ್ತು ಯುನಿಕ್ಸು, ಮ್ಯಾಕ್ OS, ಮಾಕಿಂತೋಶ್, ಸೊ ವಿಂಡೋಸ್ ವಿಸ್ತಾ ಇದೆಲ್ಲ ಬರ್ತಕ್ಕಂಥದ್ದು ಆಪ್ರೇಟಿಂಗ್ ಸಿಸ್ಟಮ್ ಆಪ್ಷನ್ C. ಸೊ ಇದಾಗಲೇ ತುಂಬ ಸಲ ಬಂದಿದೆ. ಆಪ್ಷನ್ C ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಬ್ರೌಸರ್ಸು, ಕಂಪೈಲರು, ಯುಟಿಲಿಟೀಸ್ ಎಲ್ಲ ಬೇರೆ ಬರ್ತಕ್ಕಂಥದ್ದು. ಸೊ ಇನ್ನು ಇದರಲ್ಲಿ ನಾವು ನೋಡ್ತಾ ಹೋದರೆ ಇನ್ನು ಬ್ರೌಸರ್ಸಲ್ಲಿ ಯಾವ್ದಾದ್ರು ಬರುತ್ತೆ ಅಂತ ಹೇಳಿದರೆ ನಾವು ಫೈರ್ಫಾಕ್ಸ್ ಯೂಸ್ ಮಾಡ್ತೀವಲ್ಲ, ಮೊಜಿಲ್ಲಾ ಫೈರ್ಫಾಕ್ಸ್ ಆಗಿರ್ಬೋದು, ಮತ್ತು ಗೂಗಲ್ ಕ್ರೋಮ್ ಆಗಿರ್ಬೋದು, ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು, ಅಥವಾ ಒಪೇರಾ ಆಗಿರ್ಬೋದು, ಸಫಾರಿ. ಸೊ ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ನೆಟ್ಸ್ಕೇಪ್, ನ್ಯಾವಿಗೇಟರ್ ಆಗಿರ್ಬೋದು. ಸೊ ಇದೆಲ್ಲ ಬರ್ತಕ್ಕಂಥದ್ದು ಬ್ರೌಸರ್ಗೆ ಸಂಬಂಧಪಟ್ಟಂತೆ. ಬ್ರೌಸರ್ ಅಂತ ಹೇಳಿದಾಗ ನಾವು ನಮಗೆ ಬೇಕಾದಂಥ ಒಂದು ಮಾಹಿತಿಯನ್ನು, ತಂತ್ರಾಂಶವನ್ನು ಯೂಸ್ ಮಾಡ್ಕೊಂಡು ಅಂತರ್ಜಾಲದ ಮೂಲಕ ನೋಡ್ತಕ್ಕಂಥದ್ದು ನಾವೇನಂತೀವಿ ಬ್ರೌಸರ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ ಮೇಯ್ನಾಗಿ ನೋಡ್ತಾ ಹೋಗಿ, ಯಾಕಂದರೆ ಜಾಸ್ತಿ ಕೇಳ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನ ಜಾಸ್ತಿ ಕೇಳೋದು, ಇದನ್ನು ಏನಂತಾರೆ, ಸೊ ಇದನ್ನು ಏನಂತಾರೆ, ಅಥವಾ ಇದಕ್ಕೆ ಎಕ್ಸಾಂಪಲ್ ಯಾವುದು, ಅಥವಾ ಫಾರ್ ಎಕ್ಸಾಂಪಲ್ ಬ್ರೌಸರ್ ಆಗಿರ್ಬೋದು, ಅಥವಾ ಯುಟಿಲಿಟಿ ಪ್ರೋಗ್ರಾಮ್ ಆಗಿರ್ಬೋದು, ಅಥವಾ ಆಪ್ರೇಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವೆಬ್ ಪೋರ್ಟಲ್ಸ್ ಯಾವ್ದಾವ್ದು ಅಂತ ಕೇಳಬಹುದು. ಸೊ ಈ ಥರ ಎಕ್ಸಾಂಪಲ್ಸ್ಗಳನ್ನ ಜಾಸ್ತಿ ಕೇಳ್ತಾ ಹೋಗ್ತಾರೆ. ಸೊ ಹಾಗೆ ಬ್ರೌಸರ್ಗೆ ನೀವು ಲಿಸ್ಟ್ ಮಾಡ್ಕೊಳ್ತಾ ಹೋಗಿ ಫೈರ್ಫಾಕ್ಸ್ ಆಗಿರ್ಬೋದು, ಗೂಗಲ್ ಕ್ರೋಮ್ ಆಗಿರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು, ಅದು ಒಪೇರಾ ಆಗಿರ್ಬೋದು, ಅಥವಾ ನೆಟ್ಸ್ಕೇಪ್, ನ್ಯಾವಿಗೇಟರ್ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು, ಮತ್ತು ಸಫಾರಿ ಅಂತಕ್ಕಂಥದ್ದು. ಸೊ ಇದೆಲ್ಲ ಬರ್ತಕ್ಕಂಥದ್ದು ಬ್ರೌಸರ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಇನ್ನು ಯುಟಿಲಿಟೀಸ್ ಅಂತಕ್ಕಂಥದ್ದು ಏನಿದೆಯೋ, ಸೊ ಯುಟಿಲಿಟಿ ಸಾಫ್ಟ್ವೇರ್ ಬರ್ತಕ್ಕಂಥದ್ದು. ಸೊ ಅದರಲ್ಲಿ ಯಾವುದಂತ ಹೇಳಿದ್ರೆ ಮೇಯ್ನಾಗಿ ಬರ್ತಕ್ಕಂಥ ನಾವು PDF ಫೈಲ್ನ ಓಪನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಸೊ ಆಕ್ರೋಬ್ಯಾಟ್ ರೀಡರು. ಸೊ ಆಕ್ರೋಬ್ಯಾಟ್ ರೀಡರ್ ಬರ್ತಕ್ಕಂಥ ಯುಟಿಲಿಟೀಸಲ್ಲೇ ಮೇಯ್ನಾಗಿ ಬರ್ತಕ್ಕಂಥದ್ದು. ಆಕ್ರೋಬ್ಯಾಟ್ ರೀಡರ್ ಆಗಿರ್ಬೋದು, ಮತ್ತು ವಿನ್ರೈರ್, ಫಾರ್ ಎಕ್ಸಾಂಪಲ್ ನಾವು ಫೈಲ್ಗಳನ್ನು ಒಂದು ಇದರಲ್ಲಿ ಹಾಕೊಳ್ತೀವಲ್ಲ, ಸೊ ಅದಾಗಿರ್ಬೋದು. ಮತ್ತು ಇನ್ನೊಂದು ಮೇಯ್ನಾಗಿ ಬರ್ತಕ್ಕಂಥ ಯಾವುದಂತ ಹೇಳಿ NERO, ನೇರೋ ಅಂತಕ್ಕಂಥದ್ದು ಬರುತ್ತೆ, NERO. ಸೊ ಇದೊಂದು ಬರ್ತಕ್ಕಂಥದ್ದು. ಇಲ್ಲಿ DVD CDಗಳನ್ನು ಸಂಗ್ರಹಣೆ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಇದೆಲ್ಲ ಬರ್ತಕ್ಕಂಥ ಯುಟಿಲಿಟಿ ಸಾಫ್ಟ್ವೇರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಮೇಯ್ನಾಗಿ ಲೈನಕ್ಸ್, ಯುನಿಕ್ಸ್ ಬಂದು ಅದರಲ್ಲೂ ಮೇಯ್ನಾಗಿ ವಿಂಡೋಸ್ ಬರ್ತಕ್ಕಂಥದ್ದು ಯಾವುದರಲ್ಲಿ ಅಂತ ಹೇಳಿದರೆ ಈ ಒಂದು ಆಪ್ರೇಟಿಂಗ್ ಸಿಸ್ಟಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಆಗಾಗ ನೋಡುವ ವೆಬ್ಸೈಟ್ ವಿಳಾಸಗಳನ್ನು ಸಂಗ್ರಹಿಸಲು ಈ ಕೆಳಗಿನಲ್ಲಿ ಯಾವುದನ್ನು ಉಪಯೋಗಿಸಲಾಗುತ್ತದೆ ಅಂತ ಕೇಳಿದರೆ ಸೇವ್, ಆರ್ಗನೈಸ್, ಬುಕ್ ಮಾರ್ಕ್ಸ್, ರೀಕಾಲ್ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಯೂಸ್ ಟು ಸೇವ್ ದ ಅಡ್ರೆಸಸ್ ಆಫ್ ಫ್ರೀಕ್ವೆಂಟ್ಲಿ ವಿಸಿಟೆಡ್ ವೆಬ್ಸೈಟ್ಸ್. ನಾವು ಪದೇ ಒಂದು ವೆಬ್ಸೈಟ್ನ ಓಪನ್ ಮಾಡ್ತಾನೆ ಇರ್ತೀವಿ ಅಂತ ಹೇಳಿದರೆ ಆ ಒಂದು ವೆಬ್ಸೈಟ್ನ ನಾವು ಶಾರ್ಟ್ಕಟ್ಟಾಗಿ ನಾವು ಇಟ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಸೇವ್ ಮಾಡ್ತಕ್ಕಂಥದ್ದೆಲ್ಲ, ಆರ್ಗನೈಸ್ ಮಾಡ್ತಕ್ಕಂಥದ್ದೆಲ್ಲ, ರೀಕಾಲ್ ಅಲ್ಲ. ಸೊ ಆಪ್ಷನ್ C ಬುಕ್ ಮಾರ್ಕ್ ಮಾಡ್ಕೊಳ್ತಕ್ಕಂಥ. ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋದರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ಕಾಲ್ ಆಗಿದೆ. ಸೊ KEA ವೆಬ್ಸೈಟ್ ನಾವು ಯಾವಾಗಲೂ ಓಪನ್ ಮಾಡ್ತಾ ಇರುತ್ತೆ. ಯಾಕಂದರೆ ಏನು ಬಿಟ್ಟಿದ್ದಾರೆ ಅದರಲ್ಲಿ KEA ಆಗಿರ್ಬೋದು, ಅಥವಾ KPSC ಆಗಿರ್ಬೋದು, ಓಕೆ. ಸೊ RDPR ಆಗಿರ್ಬೋದು, ಅಥವಾ RRB ರಿಕ್ರೂಟ್ಮೆಂಟು, ಸೊ ಅದಾಗಿರ್ಬೋದು. ಸೊ ಆ ರೀತಿ ನಾವು ಯಾವಾಗಲೂ ಆ ಒಂದು ವೆಬ್ಸೈಟ್ನ ಓಪನ್ ಮಾಡ್ತಾನೆ ಇರ್ತೀವಿ ಅಂತ ಹೇಳೋದನ್ನ ಬುಕ್ ಮಾರ್ಕಲ್ಲಿ ನಾವೇನು ಮಾಡಬೇಕಾಗುತ್ತೆ, ಸೇವ್ ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗೆ ಆನ್ಸರ್ ಆಪ್ಷನ್ C ಬುಕ್ ಮಾರ್ಕು.
ನೆಕ್ಸ್ಟು ಸ್ಥಳೀಯ ಕ್ಷೇತ್ರ ಜಾಲ ಲ್ಯಾನ್ ಅಂತ ಹೇಳಿದರೆ ಇಲ್ಲೇ ಹೇಳ್ತೇನೆ ನೋಡಿ, ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಇಟ್ ಮೀನ್ಸ್ ಲೋಕಲ್ ಅಂತ ಹೇಳಿದಾಗ ಅಲ್ಲಿ ಇರ್ತಕ್ಕಂಥ ಒಂದು ಸ್ಥಳೀಯವಾಗಿ ಇರ್ತಕ್ಕಂಥ ಒಂದು ಕಟ್ಟಡ ಆಗಿರ್ಬೋದು ಅಥವಾ ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ನೆಟ್ವರ್ಕ್ ಅಂತ ಹೇಳ್ಬೋದು, ಅತಿ ಚಿಕ್ಕ ಜಾಲ ಅಂತ ಆಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಿದೆ, ವಿಚ್ ಆಫ್ ದೀಸ್ ಕ್ಯಾನ್ ಬಿ ಶೇರ್ಡ್ ಆನ್ ಎ ಲೋಕಲ್ ಏರಿಯಾ ನೆಟ್ವರ್ಕ್ ಇನ್ ದ ಆಫೀಸ್. ಸೊ ಲೋಕಲ್ ಏರಿಯಾ ನೆಟ್ವರ್ಕನ ಮೂಲಕ ಯಾವ ಒಂದು ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ಬಹುದು ಅಂತ ಕೊಟ್ಟಿದ್ದಾರೆ. ಸೊ 3 ಬರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ, ಯಾವುದಾದ್ರು ಲ್ಯಾನು, ಮ್ಯಾನ್ ಮತ್ತು ವ್ಯಾನ್ ಅಂತ 3 ಬರುತ್ತೆ. ಅದರಲ್ಲಿ ಲ್ಯಾನ್ ಅಂತಕ್ಕಂಥ ತುಂಬ ಚಿಕ್ಕದು. ಸೊ ಆ ಚಿಕ್ಕದಾಗಿರ್ತಕ್ಕಂಥ ಒಂದು ಇಂಟರ್ನೆಟಲ್ಲಿ ನಾವು ಪ್ರಿಂಟರ್ಸ್ನ ಶೇರ್ ಮಾಡ್ಬೋದಾ, ಅಥವಾ ಫೈಲ್ಸ್ಗಳನ್ನ ಶೇರ್ ಮಾಡ್ಬೋದಾ, ಅಥವಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫೋಲ್ಡರ್ಸ್ಗಳನ್ನ ಶೇರ್ ಮಾಡ್ಬೋದಾ, ಅಥವಾ ಎಲ್ಲ ಫೋಲ್ಡರ್ ಮತ್ತು ಫೈಲ್ಗಳನ್ನು ಶೇರ್ ಮಾಡ್ಬೋದಾ, ಯಾವ ಒಂದು ಫೈಲ್ಗಳನ್ನು ಶೇರ್ ಮಾಡೋದಕ್ಕೆ ಸಾಧ್ಯ ಅಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಎಲ್ಲ ಫೋಲ್ಡರ್ ಮತ್ತು ಫೈಲ್ಗಳನ್ನು, ಆಪ್ಷನ್ ಡಿ ಏನಿದೆಯೋ ಆಲ್ ಫೋಲ್ಡರ್ಸ್ ಆ್ಯಂಡ್ ಫೈಲ್ಸ್ನ ನಾವು ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ನಾವೇನು ಮಾಡ್ಬೋದು, ಶೇರ್ ಮಾಡ್ಬೋದು, ಬೇರೆಯವ್ರಿಗೆ ಕಳಿಸ್ಬಹುದು ಅಂತಕ್ಕಂಥದ್ದು. ನೆಕ್ಸ್ಟು ಆಗಾಗ ಉಪಯೋಗಿಸೋ ಫೈಲ್ಗಳನ್ನು ಮತ್ತು ಅನ್ವಯಿಕೆಗಳನ್ನು ಸುಲಭವಾಗಿ ತೆರೆಯುವ ಉತ್ತಮ ವಿಧಾನ ಯಾವುದು? ಸೊ ದ ಬೆಸ್ಟ್ ವೇ ಟು ಆಕ್ಸೆಸ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಫೈಲ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಈಸ್ ಬೈ. ಅಂದರೆ ಇಲ್ಲಿ ನಾವು ಯಾವುದೋ ಒಂದು ಡಾಕ್ಯುಮೆಂಟ್ಗಳನ್ನ ಇರ್ತವೆ, ಸೊ ಅದನ್ನು ಯಾವಾಗಲೂ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಈಗ ನಾವು ಲಾಸ್ಟಲ್ಲಿ ಏನು ಹೇಳಿದ್ವಿ, ವೆಬ್ಸೈಟ್ಗಳನ್ನು ಸೇವ್ ಮಾಡಬೇಕಂದ್ರೆ ಏನು ಮಾಡಿದ್ವಿ, ಬುಕ್ ಮಾರ್ಕ್ನ ಮಾಡ್ಕೊಳ್ಬೇಕಂತ ಹೇಳಿದ್ವಿ. ಅದೇ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಫೈಲ್ಗಳಿರ್ತೋ ಅಥವಾ ನಮ್ಗೆ ಯಾವ ಫೈಲು ಪದೇ ಬೇಕಾಗಿರ್ತೋ ಆ ಫೈಲನ್ನು ನಾವು ಎಲ್ಲಿ ಸ್ಟೋರ್ ಮಾಡಿದ್ರೆ ಬೇಗ ನಮಗೆ ಅದನ್ನು ಓಪನ್ ಮಾಡ್ಕೊಳ್ಬಹುದು, ಯಾವ ರೀತಿ ಮಾಡ್ಕೋಬಹುದು ಅಂತ ಕೇಳಿದ್ದಾರೆ ಇಲ್ಲಿ. ಕ್ರಿಯೇಟಿಂಗ್ ಶಾರ್ಟ್ಕಟ್ಸ್ ಅಂದರೆ ಡೆಸ್ಕ್ಟಾಪ್ ಅಂತ ಹೇಳಿದರೆ ನಾವು ಮಾನಿಟರ್ ಏನು ಕಾಣಿಸೋದು ಮೇಲ್ಗಡೆ ಸ್ಕ್ರೀನು, ಸೊ ಅಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು. ಸೇವಿಂಗ್ ದ ನೇಮ್ ಇನ್ ವರ್ಡ್ ಡಾಕ್ಯುಮೆಂಟಲ್ಲಿ ಸೇವ್ ಮಾಡ್ಕೊಳ್ತಕ್ಕಂಥದ್ದು. ಕೀಪಿಂಗ್ ಆಲ್ ಆಫ್ ದೆಮ್ ಓಪನ್ ಆಲ್ ದ ಟೈಮ್. ಸೊ ಅದನ್ನು ಯಾವಾಗಲೂ ಸಹ ಅದನ್ನು ತೆರೆದೇ ಇರ್ತಕ್ಕಂಥ. ಫಾರ್ ಎಕ್ಸಾಂಪಲ್ ನಾವು ಅದನ್ನು ಯಾವಾಗಲೂ ತೆರೆದಿಟ್ಕೊಂಡ್ರೆ ನಾವು ಕೆಲಸ ಮಾಡೋದಕ್ಕಾಗುತ್ತಾ, ಬೇರೆ ಕೆಲಸಗಳಾಗುತ್ತೆ, ಮತ್ತು ಯಾವಾಗಲೂ ಶಟ್ ಡೌನ್ ಮಾಡಬೇಕಾಗುತ್ತೆ, ಸೊ ಮತ್ತೆ ಹುಡುಕಬೇಕಾಗುತ್ತೆ. ಸೊ ಆ ಕೆಲಸ ಆಗದೆ ಇರ್ತಕ್ಕಂಥದ್ದು. ಆ್ಯಂಡ್ ಹಾಲ್ ಆಫ್ ದ ಹೆಬೋ ಅಂತ ಕೊಟ್ಟರೆ, ಸೊ ಇದೇ ಆಗಲಿಲ್ಲ ಅಂದಮೇಲೆ ಹಾಲ್ ಆಫ್ ದ ಹೆಬೋ ಬರೋದಿಲ್ಲ. ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಪದೇ ನಮ್ಗೆ ಯೂಸ್ ಆಗ್ತಕ್ಕಂಥ ಒಂದು ಬೆಸ್ಟು ಫೈಲ್ ಆಗಿರ್ಬೋದು ಅಥವಾ ಒಂದು ಅಪ್ಲಿಕೇಶನ್ ಆಗಿರ್ಬೋದು. ಸೊ ಅದನ್ನು ನಾವು ಡೆಸ್ಕ್ಟಾಪ್ ಮೇಲೆ ಇಟ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋದಾಗ ನೋಡಿ, ಇದು ಡೆಸ್ಕ್ಟಾಪು. ಸೊ ಈ ಒಂದು ಡೆಸ್ಕ್ಟಾಪ್ ಏನಿದೆಯೋ, ಸೊ ಇದ್ರ ಮೇಲೆ ನಾವು ಇಟ್ಕೊಂಡಿದ್ರೆ ಅದನ್ನು ಸಡನ್ನಾಗಿ ನಮ್ಗೆ ಯಾವಾಗ ಬೇಕೋ ಅವಾಗ ಈ ಥರ ಕ್ಲಿಕ್ ಮಾಡಿ ನಾವು ಓಪನ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 1, ಕ್ರಿಯೇಟಿಂಗ್ ಶಾರ್ಟ್ಕಟ್ಸ್ ಆನ್ ದ ಡೆಸ್ಕ್ಟಾಪ್ ಅಂತಕ್ಕಂಥದ್ದು.